ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವೇಕೆನ್ಸಿ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ 2026ಅಲ್ಲಿ ಅವು ಯಾವ್ಯಾವ ವೇಕೆನ್ಸಿ ಅಂತ. ಡ್ರೈವರ್ಸ್ ಆ್ಯಂಡ್ ಪ್ಯೂನ್ಸ್ ಓನ್ಲಿ 10th ಪಾಸ್ ಆದರೆ ಸಾಕು, ಈಸಿಯಾಗಿ ಜಾಬನ್ನು ಪಡಿಬೋದು. ಅದು ಮೆರಿಟ್ ಲಿಸ್ಟ್ ಕೂಡ ಯಾವುದೇ ರೀತಿಯಾದ ಎಕ್ಸಾಮ್ ಕೂಡ ಇರೋದಿಲ್ಲ. ಅದೇ ರೀತಿಯಾಗಿ ಯಾವುದೇ ರೀತಿಯ ಎಕ್ಸಾಮ್ ಪೇಪರ್ ಕೂಡ ಇರೋದಿಲ್ಲ, ಫಿಸಿಕಲ್ ಕೂಡ ಇರೋದಿಲ್ಲ. ಡೈರೆಕ್ಟಾಗಿ 10th ಮ್ಯಾಗೆ ಅದೇ ರೀತಿ 10th ಮ್ಯಾಗೆ ಮೆರಿಟನ್ನು ಬಿಡ್ತಾರೆ. 1:10 ಆದ ನಂತರ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಆದ ನಂತರ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ತಾರೆ. ಇದು ಗೋರ್ಮೆಂಟ್ ಜಾಬ್ ಆಗಿದೆ. ಅದೇ ರೀತಿಯಾಗಿ ಸಿಟಿ ಸಿವಿಲ್ ಕೋರ್ಟ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಆಫಿಷಿಯಲ್ ನೋಟಿಫಿಕೇಶನ್ ಕೂಡ ಇದೆ. ಅದೇ ರೀತಿಯಾಗಿ ಆಫೀಸ್ ಆಫ್ ದ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲಿ ವೇಕೆನ್ಸಿ ಖಾಲಿದ್ದಾರೆ. ಡೇಟ್ ರಿಲೈಸ್ ನೋಡ್ಬೋದು ನೀವು. ಅದೇ ರೀತಿಯಾಗಿ ನೀವು ರಿಲೈಸ್ ಡೇಟ್ ಕೂಡ ನೋಡ್ಬೋದು ಯಾವಾಗಿದೆ ಅಂತ. 24th June 2026ಗೆ ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೋಟಿಫಿಕೇಶನ್ ಅಂತ ಬಿಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಅದ ನಂತರ ಈಗ ನೆಕ್ಸ್ಟ್ ಏನೇನು ಪ್ರೊಸೆಸ್ ಇದೆ, ಸ್ಯಾಲ್ರಿ ಎಷ್ಟು, ಅದೇ ರೀತಿಯಾಗಿ ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಅದೇ ರೀತಿ ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವೆ, ಹೆಂಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತಿದ್ದೀನಿ. ವಿಡಿಯೋ ಫುಲ್ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಈಗ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೋಡ್ಬೋದು ನೀವು, ಲಾಸ್ಟ್ ಡೇಟ್ ಸಬ್ಮಿಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಲಾಸ್ಟ್ ಡೇಟ್ಪ ಅಂದರೆ 13th July 2026. ಯಾವಾಗ ಲಾಸ್ಟ್ ಡೇಟ್ಪ ಅಂದ್ರೆ 30 ಜುಲೈ 2026 ಲಾಸ್ಟ್ ಡೇಟ್ ಆಗಿರ್ತೈತಿ. ಅದೇ ರೀತಿಯಾಗಿ ಯಾವಾಗ ಸ್ಟಾರ್ಟ್ ಆಗ್ತಪ್ಪ ಅಂದ್ರೆ 1/7/2026ಗೆ ಸ್ಟಾರ್ಟ್ ಆಗ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ 30 ಜುಲೈ 2026ಗೆ ಕ್ಲೋಸ್ ಆಗ್ತಾವೆ. 1 ಜುಲೈ 2026ಕ್ಕೆ ಸ್ಟಾರ್ಟ್ ಆಗಿ ಯಾವಾಗ ಮುಗಿತಾವಪ್ಪ ಅಂದರೆ 31 ಜುಲೈ 2026ಕ್ಕೆ ಮುಗಿತಾವೆ. ಅಪ್ಲಿಕೇಶನ್ 1 ತಾರೀಕು ಜುಲೈ 1 ತಾರೀಕಿನಿಂದ ಸ್ಟಾರ್ಟ್ ಆಗ್ತಾವೆ. ಅದ ನಂತರ ಯಾವ್ಯಾವ ವೇಕೆನ್ಸಿ ಇದಾವಪ್ಪ ಅಂದರೆ ನೋಡೋದಾದ್ರೆ, ಈಗ ಇಟ್ ಈಸ್ ಹೆಲ್ತಿ ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಹೂ ಆರ್ ಕ್ವಾಲಿಫೈಡ್ ಆಸ್ ದ ಲಾಸ್ಟ್ ಡೇಟ್ ಆಫ್ ಫಿಕ್ಸ್ಡ್ ಸಬ್ಮಿಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಡ್ರೈವರ್ ಆ್ಯಂಡ್ ಪ್ಯೂನ್. ಯಾವುದಪ್ಪ ಅಂದರೆ ಡ್ರೈವರ ಮತ್ತು ಪ್ಯೂನ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಎಲ್ಪ ಅಂದ್ರೆ ಇನ್ ದ ಯೂನಿಟ್ ಆಫ್ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರದಾಗ ಕರೆದಿದ್ದಾರೆ. ಎಷ್ಟು ವೇಕೆನ್ಸಿ ಇದಾವಪ್ಪ ಅಂದ್ರೆ ನೋಡೋಣ ಕೆಳಗಡೆ. ಈಗ ಕ್ಲಾಸಿಫಿಕೇಷನ್ ಆಫ್ ವೇಕೆನ್ಸೀಸ್, ಕ್ಲಾಸಿಫಿಕೇಷನ್ ವೇಕೆನ್ಸೀಸನ್ನು ಕಾಸ್ಟ್ ವೈಸ್ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಹೆಂಗಪ್ಪ ಅಂದ್ರೆ ನೋಡೋಣ. ಈಗ ಫಸ್ಟಿಗೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಡ್ರೈವರ್ಸ್ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತ. ಡ್ರೈವರ್ಸ್ ನೋಡೋಣ. ಈಗ ಡ್ರೈವರ್ಸ್ 7 ಪೋಸ್ಟ್ ಅದಾವೆ. ಡ್ರೈವರ್ಸ್ ಟೋಟಲ್ ಆಗಿ 7 ಪೋಸ್ಟ್ ಅದಾವೆ. ಜನರಲ್ಗೆ 3, ಅದೇ ರೀತಿಯಾಗಿ ಟೋಟಲ್ ಆಗಿ SCಗೆ 2, ಅದೇ ರೀತಿಯಾಗಿ ಕ್ಯಾಟಗರಿ 2Aಗೆ ಎಷ್ಟಪ್ಪ ಅಂದರೆ 1, ಅದೇ ರೀತಿಯಾಗಿ ಕ್ಯಾಟಗರಿ 2Bಗೆ ಎಷ್ಟಪ್ಪ ಅಂದರೆ 1. ಟೋಟಲ್ ಆಗಿ 7 ಪೋಸ್ಟ್ ವೇಕೆನ್ಸಿ ಖಾಲಿದವು. ಅದೇ ರೀತಿಯಾಗಿ URಕ್ಕೆ ಜನರಲ್ದಾಗ 1, ಆದರೆ ವುಮೆನ್ಸ್ಗೆ 1, ರೂರಲ್ಗೆ 1 ಕೊಟ್ಟಿದ್ದಾರೆ. ಟೋಟಲ್ ಆಗಿ 3. ಅದ ನಂತರ ಈಗ SCಗೆ ವುಮೆನ್ಸ್ 1, ರೂರಲ್ 1, ಅದೇ ರೀತಿಯಾಗಿ ಟೋಟಲ್ ಆಗಿ 2 ಕೊಟ್ಟಿದ್ದಾರೆ. ಅದ ನಂತರ ಕ್ಯಾಟಗರಿ 2Aಗೆ ವುಮೆನ್ಸ್ 1 ಕೊಟ್ಟಿದ್ದಾರೆ ಟೋಟಲ್ ಆಗಿ ಪೋಸ್ಟು. ಅದೇ ರೀತಿಯಾಗಿ URಗೆ 1 ಕೊಟ್ಟಿದ್ದಾರೆ ಕ್ಯಾಟಗರಿ 2Bಗೆ. ಅದ ನಂತರ ಈಗ ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಪ್ಯೂನ್ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ. ಪ್ಯೂನಲ್ಲಿ ಹೆಂಗಪ್ಪ ಅಂದರೆ ಪ್ಯೂನಲ್ಲಿ ಟೋಟಲ್ ಆಗಿ ಎಷ್ಟು ಅದಾವಪ್ಪ ಅಂದರೆ ಟೋಟಲ್ ಆಗಿ 81 ಟೋಟಲ್ ಆಗಿ 81 ಪೋಸ್ಟ್ ಇದಾವೆ. ಅದರಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ, ಜನರಲ್ 40, ಅದೇ ರೀತಿಯಾಗಿ SC ಕ್ಯಾಟಗರಿ A ಎಷ್ಟಪ್ಪ ಅಂದರೆ 5, ಅದೇ ರೀತಿಯಾಗಿ SC ಕ್ಯಾಟಗರಿ B ಎಷ್ಟಪ್ಪ ಅಂದರೆ 4, ಅದೇ ರೀತಿಯಾಗಿ SC ಕ್ಯಾಟಗರಿ C 3 + 1 4, ಅದೇ ರೀತಿ STಗೆ 4, ಅದೇ ರೀತಿಯಾಗಿ ಕ್ಯಾಟಗರಿ 1 ಕೂಡ 4. ಅದ ನಂತರ ಕ್ಯಾಟಗರಿ 2A ಕೂಡ 4, ಕ್ಯಾಟಗರಿ 2A ಕೂಡ 12, ಅದೇ ರೀತಿಯಾಗಿ ಕ್ಯಾಟಗರಿ 2Bಗೆ ಎಷ್ಟಪ್ಪ ಅಂದರೆ 3, ಕ್ಯಾಟಗರಿ 3Aಗೆ ಎಷ್ಟಪ್ಪ ಅಂದರೆ 3, ಕ್ಯಾಟಗರಿ 3Bಗೆ ಎಷ್ಟಪ್ಪ ಅಂದರೆ 4. ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 81 ಪೋಸ್ಟ್ ಅದಾವು ಪ್ಯೂನ. ಇದು 10th ಮೆರಿಟು. ಅದೇ ರೀತಿಯಾಗಿ ಟೋಟಲ್ ಆಗಿ URಕ್ಕೆ ಜನರಲಲ್ಲಿ 6, ಅದೇ ರೀತಿಯಾಗಿ ವುಮೆನ್ಸ್ಗೆ 13, ರೂರಲ್ 10, PWD 2, XMP 4, ಕನ್ನಡ ಮೀಡಿಯಮ್ 2, PDP 2, ಅಂದರೆ ಅದರ್ಸ್ 1. ಟೋಟಲ್ ಆಗಿ 40 ಪೋಸ್ಟ್ ಅವು ಜನರಲಲ್ಲಿ. ಈ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ, ನೀವು ನೋಡ್ಬೋದು. ಟೋಟಲ್ ಆಗಿ ರೂರಲ್ ಎಷ್ಟು ಅದಾವಪ್ಪ ಅಂದರೆ ಟೋಟಲ್ ಆಗಿ UR 11 ಅವು. ಅದೇ ರೀತಿಯಾಗಿ UR 11 ಟೋಟಲ್ ಆಗಿ. ಅದ ನಂತರ ಈಗ UR 11 ವುಮೆನ್ಸ್ 27, ಅದೇ ರೀತಿ ರೂರಲ್ಗೆ 19 ಅದಾವು. ಟೋಟಲ್ ಆಗಿ PWD
PWBED 6, ಎಕ್ಸ್ ಆರ್ಮಿಗೆ 6, ಕನ್ನಡ ಮೀಡಿಯಮ್ 4, ಅದೇ ರೀತಿ PDP 4, ಅದರ್ಸ್ 4, ಟೋಟಲಾಗಿ 81 ಪೋಸ್ಟ್ ಅದಾವ್ರಿ. ನೀವು ಸ್ಕ್ರೀನ್ಶಾಟ್ ಹುಡ್ಕೋದು ಚೆನ್ನಾಗಿ ನೋಡೋದು ನೀವು ಯಾವ ಕೆಟಗರಿ ಐತೆ ಅಂತ. ಅದ ನಂತರ ಬರೋದೀಗ ನೆಕ್ಸ್ಟ್ ಮೆಥಡ್ ಆಫ್ ರಿಕ್ರೂಟ್ಮೆಂಟ್. ಸೆಲೆಕ್ಟ್ ಕ್ಯಾಂಡಿಡೇಟ್ ಹೂ ಇಸ್ ಮೇಡ್ ಇನ್ ದ ಅಕಾರ್ಡಿಂಗ್ ವಿತ್ ದ ಕರ್ನಾಟಕ ಸಬ್ಸಿಡಿಯರಿ ಕೋರ್ಟ್ ಮಿನಿಸ್ಟರಿಯಲ್ ಆ್ಯಂಡ್ ಅದರ್ ಪೋಸ್ಟರ್ಸ್ ರಿಕ್ರೂಟ್ಮೆಂಟ್ ರೂಲ್ 1982 ಆ್ಯಂಡ್ ಮೆಂಟ್ ರೂಲ್ 2007/9/2021 ಅದ್ರ ಪ್ರಕಾರ ರಿಕ್ರೂಟ್ಮೆಂಟ್ ನಡೆಸಿದರು. ವೆಬ್ಸೈಟ್ ಯಾವಪ್ಪ ಅಂದರೆ ಈ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ವೆಬ್ಸೈಟ್ ಕೊಟ್ಟಿದ್ದಾರೆ, ಇದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅದ ನಂತರ ಈಗ ನೆಕ್ಸ್ಟ್ ಡೇಟ್ ಆಫ್ ಸಬ್ಮಿಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್. ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ನೋಡ್ಬೋದು ನೀವು 1/7/2026 to 30/7/2026. 1 ಜುಲೈ 2026 30 ಜುಲೈ 2026 11:59 ರಾತ್ರಿ 12 ಗಂಟೆ ಒಳಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದ ನಂತರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇಲ್ಲಿ ಕೂಡ ಇಲ್ಲಿ ಮೇಲ್ಗಡೆ ಇದೆ ನೋಡ್ಬೋದು. ನೀವು ಅದನ್ನ ಸರ್ಚ್ ಮಾಡಿ ಅಲ್ಲಿ ಅಪ್ಲೈ ಕೂಡ ಮಾಡ್ಬೋದು. ಅದರಲ್ಲಿ ನೋಟಿಫಿಕೇಶನ್ ಕೂಡ ಇರ್ತದೆ, ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ನೋಟಿಫಿಕೇಶನ್ ಕೂಡ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಅಪ್ಲೈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದ ನಂತರ ಲಾಸ್ಟ್ ಡೇಟ್ ಆಫ್ ರಿಮಿಟ್ಸ್ ಆಫ್ ಫೀಸ್ ಅಂದರೆ ಲಾಸ್ಟ್ ಡೇಟ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಅದು ಕೂಡ 30/7/2026 12 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ನೀವು ಲಾಸ್ಟ್ ಪೇಮೆಂಟ್ ಕೂಡ ಮಾಡ್ಬೋದು. ಇನ್ನು ಪೇಮೆಂಟ್ ಎಷ್ಟು ಇರ್ತೈತೆ ಅಂದರೆ ನೋಡೋಣ. ಈಗ ಪೇಮೆಂಟ್ ಫೀಸ್ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು. ಜನರಲ್ ಇದ್ದವರಿಗೆ 300 ರೂಪಾಯಿ. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಆಟ್ ದ ಕ್ಯಾಟಗರಿ 2A 2B 3A 3B ಎಷ್ಟಪ್ಪ ಅಂದರೆ 150 ರೂಪಾಯಿ ಆಗೈತಿ. ಅದೇ ರೀತಿಯಾಗಿ ಜನರಲ್ ಇದ್ದವ್ರಿಗೆ 300 ರೂಪಾಯಿ ಆಗೈತಿ. ಅದ ನಂತರ ಕ್ಯಾಂಡಿಡೇಟ್ಸ್ ಇಸ್ ಬಿಲಾಂಗ್ SC ST ಆ್ಯಂಡ್ ಕ್ಯಾಟಗರಿ 1 ಇದ್ದವ್ರಿಗೆ ಫೀ ಕನ್ಸೆಷನ್ ಐತಿ. ಅದೇ ರೀತಿಯಾಗಿ ಬೆಂಚ್ ಮಾರ್ಕ್ ಡಿಸಿಪ್ಲಿನ್ ಅಂದರೆ ಅಂಗವಿಕಲತೆ ಹೊಂದಿದವ್ರಿಗೆ ಕೂಡ ಫೀ ಕನ್ಸೆಷನ್ ಐತಿ. SC ST ಅವ್ರಿಗೂ ಫೀ ಕನ್ಸೆಷನ್ ಐತಿ. ಅದೇ ರೀತಿಯಾಗಿ ಜನರಲ್ಗೆ ಎಷ್ಟು ಐತಪ್ಪ ಅಂದ್ರೆ 300 ರೂಪಾಯಿ ಐತಿ. ಅದೇ ರೀತಿಯಾಗಿ 2A 2B 3A 3Bಗೆ ಎಷ್ಟಪ್ಪ ಅಂದರೆ 150 ರೂಪಾಯಿ ಐತಿ. ನೀವು ನೋಡ್ಬೋದು ನೀವು ಯಾವ ಕ್ಯಾಟಗರಿ ಬರ್ತೈತೆ ಅಂತ. ಅದರ ಮೇಲೆ ಅಪ್ಲೈ ಮಾಡುವಾಗ ನಿಮಗೆ ಪೇಮೆಂಟನ್ನು ಕೊಡ್ತಾರೆ. ಅದೇ ರೀತಿಗೆ ಪೇಮೆಂಟ್ ಎಷ್ಟೆಷ್ಟು ಕೊಡ್ತಾರಪ್ಪ ಅಂದರೆ ಯಾವ ಅಂತ ನೋಡ್ಕೊತಾ ಹೋಗೋಣ. ಈಗ ಪೇಮೆಂಟ್ ಎಷ್ಟಪ್ಪ ಅಂದರೆ ಡ್ರೈವರ್ಗೆ ಎಷ್ಟಪ್ಪ ಅಂದರೆ 34,100 ಸ್ಟಾರ್ಟಿಂಗಿಂದ ಲಾಸ್ಟ್ ಎಷ್ಟು ಆದಪ್ಪ ಅಂದರೆ 67,600 ತನಕ ಆದೈತಿ. ಅದ ನಂತರ ಪ್ಯೂನ್ಗೆ ಎಷ್ಟಪ್ಪ ಅಂದರೆ ಸ್ಟಾರ್ಟಿಂಗ 27,000ದಿಂದ ಎಷ್ಟಪ್ಪ ಅಂದರೆ 46,675 ತನಕ ಪೇಮೆಂಟ್ ಕೂಡ ಆಗ್ತೈತಿ. ಅದ ನಂತರ ಮಿನಿಮಮ್ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಅಂದರೆ ಯಾರ್ಯಾರು ಅಪ್ಲೈ ಮಾಡ್ಬೋದು. ಮೋಸ್ಟ್ ಯಾವ ಪಾಸ್ SSLC ಎಕ್ಸಾಮ್ ಅವ್ರ ಪ್ರೊಸೆಸ್ ಕ್ವಾಲಿಫಿಕೇಷನ್ ಅಂದರೆ ಡ್ರೈವರ್ಗೆ ಯಾರು ಅಪ್ಲೈ ಮಾಡಿದಿರವರ SSLC ಕಂಪ್ಲೀಟ್ ಆಗಿರಬೇಕು. SSLC ಪ್ಲಸ್ ಮತ್ತೇನಪ್ಪ ಮೋಸ್ಟ್ ಪ್ರಾಪರ್ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಅಷ್ಟೇ ಡ್ರೈವರ್ಗೆ ಅಪ್ಲೈ ಮಾಡೋಕೆ ಬರ್ತೈತಿ, ಇಲ್ಲಾಂದರೆ ಬರೋಂಗಿಲ್ಲ. ಹೆವಿ ಲೈಸೆನ್ಸನ್ನು ಹೊಂದಿರಬೇಕು ಮತ್ತು SSLC ಪಾಸ್ ಆಗಿರಬೇಕು. ಅದ ನಂತರ ಪ್ಯೂನ್ಗೆ ಯಾವ ಮೋಸ್ಟ್ ಪಾಸ್ 10th ಸ್ಟ್ಯಾಂಡರ್ಡ್ ಅಂದರೆ ಇದಕ್ಕೆ ಓನ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಆಯಿತು. ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ ಹೆವಿ ಲೈಸೆನ್ಸ ಏನೂ ಹೊತ್ತಂಗಿಲ್ಲ, ಪ್ಯೂನ್ಗೆ ಅಪ್ಲೈ ಮಾಡ್ಬೋದು. ಅದ ನಂತರ ನೆಕ್ಸ್ಟ್ ಬರೋದು ಏಜ್ ಲಿಮಿಟ್ ಫಾರ್ ದ ಅಪ್ಲಿಕೆಂಟ್ಸ್. ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಸ್ಟಾರ್ಟಿಂಗ 18. ಅದೇ ರೀತಿಯಾಗಿ ಲಾಸ್ಟ್ ಏಜ್ ಲಿಮಿಟ್ ಎಷ್ಟಪ್ಪ ಅಂದರೆ ಜನರಲ್ದವ್ರಿಗೆ ಎಷ್ಟಪ್ಪ ಅಂದರೆ 40. ಅದೇ ರೀತಿಯಾಗಿ ಕ್ಯಾಟಗರಿ 2A 2B ಅವ್ರ ಕ್ಯಾಟಗರಿ 3A 3Bಗೆ ಎಷ್ಟಪ್ಪ ಅಂದರೆ 43 ಏಜ್ ಲಾಸ್ಟ್. ಅದೇ ರೀತಿಯಾಗಿ SC ST ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟಪ್ಪ ಅಂದರೆ 45 ಏಜ್ ಲಾಸ್ಟ್ ಲಿಮಿಟ್ ಆಗಿರ್ತೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟ್ರ್ಯೂ ಹೆಂಗೆ ಕರಿತಾರೆ ಅಂದರೆ ಡ್ರೈವರ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಶಾರ್ಟ್ ಲಿಸ್ಟ್ ಇಂಟರ್ವ್ಯೂ ಬೇಸ್ಡ್ ಆನ್ ಮಾರ್ಕ್ಸ್ secured in the eligible technical 15 marks will be 25 times total number of vacancies notified. The maximum marks to interview will be ಅಂದರೆ ಇಂಟ್ರ್ಯೂಗೆ 50 ಮಾರ್ಕ್ಸ್ ಇರ್ತಾವೆ. ಅದ್ರಾಗೆ ಎಷ್ಟು ಮಾರ್ಕ್ಸ್ ಬೀಳ್ತಾವೆ ಅಂತ ಅದ್ರ ಮ್ಯಾಗ ಫಸ್ಟ್ ಆಫ್ ಆಲ್ 10th ಮೆರಿಟ್ ಮ್ಯಾಗ ಮೆರಿಟನ್ನು ಬಿಡ್ತಾರೆ. 1:10 ಒಂದು ಪೋಸ್ಟ್ಗೆ 10 ಮಂದಿನ ಸೆಲೆಕ್ಟ್ ಮಾಡ್ತಾರೆ. ಅದ ನಂತರ ಏನು ಮಾಡ್ತಾರಪ್ಪ ಅಂದರೆ
10 ಮಂದಿನ ಇಂಟರ್ವ್ಯೂ ಕರಿತಾರೆ. ಇಂಟರ್ವ್ಯೂಯಲ್ಲಿ 50 ಮಾರ್ಕ್ಸ್ ಇರ್ತವೆ. ಅದ ನಂತರಲ್ಲಿ ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ಯಾರು ಜಾಸ್ತಿ ಅಂತ ತೊಗೊಂಡಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇದೇ ರೀತಿಯಾಗಿ ಪ್ರೊಸೆಸ್ಸನ್ನು ನಡಿತೈತಿ. ಪ್ಯೂನ್ ಕೂಡ ಸೇಮ್ ಆಗಿರ್ತೈತಿ. ಪ್ಯೂನ್ ಕೂಡ ಅದೇ ರೀತಿಯಾಗಿ ಸೇಮ್ ಆಗಿರ್ತೈತಿ. ನೆಕ್ಸ್ಟ್ ಮೋಡ್ ಆಫ್ ಸೆಲೆಕ್ಷನ್ ಅಂದ್ರೆ 2007 ಮತ್ತು 2021 ಪ್ರಕಾರ ಅಂತ ಹೇಳಿದರು. ಅದೇನೇ ಮಾರ್ಕ್ಸನ್ನು ಆದ ನಂತರ ಇಂಟರ್ವ್ಯೂ. ಡ್ರೈವರ್ ಮಾರ್ಕ್ಸ್ ಸೆಕ್ಯೂರಿಯಿಂದ ಇಂಟರ್ವ್ಯೂ. ಪ್ಯೂನ್ ಅದೇ ಸೇಮ್. ಆದ ನಂತರ ಈಗ ರಿಸರ್ವೇಷನ್ ಕ್ಲೇಮ್ ಮಾಡಿದ ನಂತರ ದ ಕ್ಯಾಂಡಿಡೇಟ್ ಬಿಲಾಂಗ್ಸ್ SC ST ಆ್ಯಂಡ್ ಕ್ಯಾಟಗರಿ 1 2A 2B 3A 3B ಶಾಲ್ ಬಿ ಪ್ರೊಸೆಸ್ ವ್ಯಾಲಿಡ್ ಸರ್ಟಿಫಿಕೇಟ್. ಅಂದ್ರೆ ಏನು ಹೇಳಿದಾರಪ್ಪ ಅಂದ್ರೆ ವ್ಯಾಲಿಡಿಟಿ ಇದ್ದದ ಇನ್ಕಮ್ ಕಾಸ್ಟನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ನೀವು ಯಾವ ಕ್ಲೇಮ್ ಮಾಡ್ತಿರಲ್ಲ SC ST ಅವು ಯಾವ ಇರ್ತಾವಲ್ಲ ಅವ ವ್ಯಾಲಿಡಿಟಿ ಇದ್ದಿರಬೇಕು. ಲಾಸ್ಟ್ ಸಬ್ಮಿಟ್ ಮಾಡೋಕ್ಕಿಂತ ನೀವು ಅಪ್ಲೈ ಮಾಡತ್ತಿರ್ತಿರಲ್ಲ ಆ ಟೈಮ್ಗೆ ಅದು ವ್ಯಾಲಿಡ್ ಇರಬೇಕು. ಇಲ್ಲಾಂದ್ರೆ ಅಪ್ಲಿಕೇಬಲ್ ಮಾಡಿರಿ ಹಿಂದಾಗಡೆ ಡಾಕ್ಯುಮೆಂಟ್ಸ್ದಾಗ ಪ್ರಾಬ್ಲಮ್ ಆತೈತಿ. ಅದಕ್ಕೆ ವ್ಯಾಲಿಡ್ ಇದ್ದದನ್ನು ಅಪ್ಲೈ ಮಾಡಿರಿ. 2A 2B 3B ಎಲ್ಲರಿಗೂ SC ST ಯಾವ ಕ್ಲೇಮ್ ಮಾಡ್ತೀರಿ ಅದು ವ್ಯಾಲಿಡಿಟಿ ಇರಬೇಕು. ಪರ್ಸ್ನಲ್ ವಿತ್ ಅಂದರೆ ಇದು ಅಂಗವಿಕಲತೆ ಇದ್ದವ್ರಿಗೆ ಅದು ವ್ಯಾಲಿಡ್ ಅಂತ ಇರ್ಬೇಕಂತ ಹೇಳಿದ್ರು. ಸರ್ವಿಸ್ ಮ್ಯಾನ್ಗೂ ಅದು ಅವರು ಏನೋ ಇರ್ತೈತದ. ಅದ ನಂತರ ಏನು ಕೊಟ್ಟಿದ್ದಾರಪ್ಪ ಅಂದರೆ ರೂರಲ್ ಕ್ಯಾಂಡಿಡೇಟ್ ಅಂದರೆ ಗ್ರಾಮೀಣ ಮಾಧ್ಯಮ ಕೋಟಾದಾಗ ಯಾರು ಅಪ್ಲಿಕೇಬಲ್ ಮಾಡ್ತಿರವ್ರ ಇಶ್ಯೂಡ್ ಬೈ ದ ಕಂಪ್ನೀಸ್ ಅಥಾರಿಟೀಸ್ ಫಾರ್ ದ ರೆಸ್ಪಾನ್ಸ್ ಫಾರ್ ದ ಗೌರ್ಮೆಂಟ್ ಕನ್ನಡದಿಂದ ಇಶ್ಯೂ ಆಗಿರಬೇಕು. ಅದ್ರ ಮೇಲೆ ಸೀಲ್ ಆ್ಯಂಡ್ ಸಿಗ್ನೇಚರ್ ಲಾಸ್ಟ್ ಡೇಟ್ ಒಳಗಾಗಿ ಅದನ್ನು ತಕ್ಕೊಂಡಿರ್ಬೇಕು ರೂರಲ್ ಸರ್ಟಿಫಿಕೇಟ್. ಆದ ನಂತರ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಹೂ ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ರಿಸರ್ವ್ ಕೋಟಾ ಶಾಲ್ ಪ್ರೊಸೀಜಬಲ್ ಕ್ರಿಮಿನಲ್ ಲೇಯರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಂಪ್ಲೀಟ್ ಅಥಾರಿಟೀಸ್ ಸಚ್ ಆಸ್ ದ ಅಂದರೆ ಗೌರ್ಮೆಂಟ್ ಕರ್ನಾಟಕ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಟಿಂಗ್. ಲಾಸ್ಟ್ ಡೇಟ್ ಒಳಗಾಗಿ ಏನು ಮಾಡ್ಬೇಕಂದ್ರೆ ಅದನ್ನ ತಕ್ಕೊಂಡಿರ್ಬೇಕು ಅಂತ ಹೇಳಿದಾರೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅದ ನಂತರ ದ ಕ್ಯಾಂಡಿಡೇಟ್ ಶೋಲ್ ದ ಪ್ರೊಟೆಕ್ಷನ್ ರೂರಲ್ ಸರ್ಟಿಫಿಕೇಟ್ ಕಾಸ್ಟ್ ಕ್ಲೈಮಿಂಗ್ ಲೇಯರ್ ವಿತ್ ದ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಅಂದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಇರ್ತೈತಿ. ಅದ್ರ ಸಲುವಾಗಿ ಅದನ್ನ ತಕ್ಕೋಬೇಕು. ಲೋಕಲ್ ಕಾರ್ಡ್ ಇವೆಲ್ಲ ಗೌರ್ಮೆಂಟ್ ಸರ್ವಿಸ್ ಇವೆಲ್ಲ ಕೊಟ್ಟಿದ್ದಾರೆ. ಅದೇನ ಇವು ಜನರಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನೇನು ಬೇಕಪ್ಪ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಒಂದು ಸೆಲೆಕ್ಟ್ ಆಗ್ಬೇಕು. 10th ಮಾರ್ಕ್ಸ್ ಕಾರ್ಡ್ ಹೋಗ್ಬೇಕು. ಆದ ನಂತರ ಏನು ಬೇಕಪ್ಪ ಅಂದರೆ ID ಪ್ರೂಫ್, ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಒಂದು ID ಪ್ರೂಫ್ ಹೋಗ್ಬೇಕು. ಆದ ನಂತರ ಮತ್ತೇನಪ್ಪ ರಿಸರ್ವ್ ನೀವು ರೂರಲ್ ಗ್ರಾಮೀಣ ಕನ್ನಡ ಮೀಡಿಯಮ್ ಆಗಿದ್ರೆ ಅವ್ನು ಒಯ್ಬೇಕು. ಮತ್ತು ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಒಯ್ಬೇಕು ಅಂತ ಹೇಳಿದ್ದಾರೆ. ಅದ ನಂತರ ಜನರಲ್ ಇಂಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಷ್ಟಾದರೆ ಮುಗೀತು ಸೆಲೆಕ್ಷನ್ಗೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಪ್ಪ ಅಂದರೆ 1/7/2026 ಸ್ಟಾರ್ಟ್ ಆಗ್ತಾವೆ. ಹೇಗೆ ಅಪ್ಲೈ ಮಾಡೋದಂತ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ಮುಂದಿನ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಅದೇ ರೀತಿಯಾಗಿ ಓನ್ಲಿ 10th ಪಾಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಭಾಳೆಲ್ಲ ₹150 ಐತಿ. 2A 2B ಮತ್ತು 3A 3Bಗೆ ಐತಿ. ಆದ ನಂತರ ಜನರಲ್ ಇದ್ದವರಿಗೆ ₹200, ಜನರಲ್ ಇದ್ದವರಿಗೆ ₹300 ಐತಿ. ಅದು SC ST ಇದ್ದವ್ರು ಕೂಡ ಫ್ರೀ ಐತಿ. ಅಪ್ಲೈ ಕೂಡ ಮಾಡ್ಬೋದು ನೀವು ಎಷ್ಟೇ ಪರ್ಸೆಂಟೇಜ್ ಆದರೂ ಕೂಡ. 80+85 ಅಬೋವ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲಿ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಐತಿ. ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಕೊತೀನಿ. ಇಷ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.